ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಆಲೂಗಡ್ಡೆ ಕಟ್ಲೆಟ್ ಮಾಡೋಣ. ಬನ್ನಿ, ರುಚಿಕರವಾದ ಕ್ರಿಸ್ಪಿಯಾದ ಆಲೂಗಡ್ಡೆ ಕಟ್ಲೆಟ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇದು ಸಾಸ್ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ ನೋಡಿ. ಬನ್ನಿ, ರುಚಿಕರವಾದ ಆಲೂಗಡ್ಡೆ ಕಟ್ಲೆಟ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ನೋಡಿ, ಆಲೂಗಡ್ಡೆ ಕಟ್ಲೆಟ್ ಮಾಡೋದಕ್ಕೆ 1 kg ಆಲೂಗಡ್ಡೆನ ತಗೊಂಡು ಬೇಯಿಸ್ಕೊಂಡಿದ್ದೀವಿ. ಉಪ್ಪು ಅರಿಶಿನ ಪೌಡ್ರ್ ಹಾಕ್ಕೊಂಡು ಅದನ್ನು ಸಿಪ್ಪೆ ತೆಗೆದು ಈ ರೀತಿ ಮ್ಯಾಶ್ ಮಾಡ್ಕೊಂಡು ತೊಗೊಂಡಿದ್ದೀವಿ. ಈಗ ಒಂದು 4 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ. ಈಗ ಒಂದು ಬೇಸನ್ ತಗೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ರುಬ್ಬಿರುವ ಪೇಸ್ಟು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಈಗ ಗರಂ ಮಸಾಲ, ಸ್ವಲ್ಪ ಓಂಕಾಳು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಎಳ್ಳು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಓಂಕಾಳು ನೋಡಿ, ಸ್ವಲ್ಪ ಜೀರಿಗೆ ಪುಡಿ, ಇಷ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಆಲೂಗಡ್ಡೆ, ಈರುಳ್ಳಿ, ಕೊತ್ತಂಬರಿ, ರುಬ್ಬಿರುವಂಥ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ವಿ ತರತರಿಯಾಗಿ. ಅದನ್ನು ಎಲ್ಲ ಹಾಕಿ ಸ್ವಲ್ಪ ಒಂದು 150 ಗ್ರಾಮಷ್ಟು ಕಡಲೆ ಹಸಿಟ್ಟು, 150ರಿಂದ ಒಂದು 200 ಗ್ರಾಮಷ್ಟು ಕಡಲೆ ಹಸಿಟ್ಟನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿ ಆಲೂಗಡ್ಡೆಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಬೇಕು. ಇದನ್ನು ಎಲ್ಲ ಕಡೆ ಮಸಾಲೆ ಹಿಡಿಯೋ ಹಾಗೆ ನೋಡಿ. ಇವಾಗ ಈ ರೀತಿಯಾಗಿ ನಾವು ಕಲಿಸ್ಕೊಂಡಿದ್ದೀವಿ. ಈ ರೀತಿಯಾಗಿ ನೋಡಿ. ಈಗ ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳೋಣ. ಈಗ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಕಾರ್ನ್ಫ್ಲವರು ಇಲ್ಲ ರಸ್ಕ್ ಪೌಡ್ರ್ ಆದರೂ ತೊಗೊಬೋದು, ಇಲ್ಲ ಚಿರೋಟಿ ರವೆ ಆದರೂ ತೊಗೊಬೋದು. ಈಗ ನೋಡಿ, ಒಂದೊಂದೇ ಉಂಡೆನ ಈ ರೀತಿ ಮಾಡಿಕೊಂಡು ನಾವು ಕಾದಿರುವ ಎಣ್ಣೆಯಲ್ಲಿ ಈ ರೀತಿ ಕಟ್ಲೆಟ್ ಆಕಾರದಲ್ಲಿ ಮಾಡಿ, ಈ ರೀತಿ ನೋಡಿ ಕಾರ್ನ್ಫ್ಲವರಲ್ಲಿ ಅದ್ಬಿಟ್ಟು ಈ ರೀತಿ ನಾವು ಒಂದೊಂದೇ ಬಿಡೋದು ನಿಧಾನಕ್ಕೆ. ಇಷ್ಟೇ ಇದರ ಪ್ರೊಸೀಜರು. ಇದು ತಿನ್ನೋದಕ್ಕಂತೂ ಭಾಳ ಟೇಸ್ಟಿಯಾಗಿರ್ತದೆ. ಒಂದೊಂದೇ ನಿಧಾನಕ್ಕೆ ಬಿಡಬೇಕು, ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡಿರಬೇಕು. ನೋಡಿ, ಈ ರೀತಿಯಾಗಿ ಒಂದೊಂದೇ ಉಂಡೆನ ನಿಧಾನಕ್ಕೆ ಕಲಿಸ್ಕೊಂಡು ಹಾಕ್ಕೊಬೇಕು. ಈ ಆಲೂಗಡ್ಡೆ ಎಲ್ಲ ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿರಬೇಕು. ಅದಕ್ಕೆ ಸಣ್ಣದಾಗಿ ಈರುಳ್ಳಿ, ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು ಅಷ್ಟೇ. ನೋಡಿ, ಈ ರೀತಿ ಚೆಂದಾಗಿ ಮ್ಯಾಶ್ ಮಾಡಿಕೊಂಡು ಒಂದೊಂದೇ ಚಿಕ್ಕ ಚಿಕ್ಕದಾಗಿ ಉಂಡೆ ತೊಗೊಂಡು ಈ ರೀತಿ ತಟ್ಬಿಟ್ಟು ಹಾಕಬೇಕು ಕಾದಿರುವ ಎಣ್ಣೆಯಲ್ಲಿ. ಆಗ ಬೇಗ ಬೇಗ ರೆಡಿಯಾಗೋಗುತ್ತೆ ಕಟ್ಲೆಟು. ಬೇಕಾದರೆ ಶಾಲು ಫ್ರೈನೂ ಮಾಡ್ಕೊಬೋದು, ಅದಕ್ಕಿಂತ ಇದೇ ಬೆಸ್ಟು. ಈ ರೀತಿ ಮಾಡ್ಕೊಳ್ಳಿ. ಅದು ಒಂದೊಂದೇ ಶಾಲು ಫ್ರೈನ ಸ್ವಲ್ಪ ತವಾ ಮೇಲೆ ಹಾಕ್ಬಿಟ್ಟು ಮಾಡಬೇಕು. ಇದು ಬೇಗ ಈಸಿಯಾಗಿ ಆಗೋಗುತ್ತೆ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದೊಂದೇ ಈ ರೀತಿಯಾಗಿ ಮಾಡಿಕೊಂಡು ನಾವು ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಬೇಕಾದರೆ ತರಕಾರಿನೂ ಸೇರಿಸ್ಕೊಬೋದು. ಸಣ್ಣದಾಗಿ ಕಟ್ ಮಾಡಬೇಕು, ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಬೀನ್ಸು, ಕ್ಯಾರೆಟು ಇಷ್ಟನ್ನು ಸೇರಿಸ್ಕೊಂಡು ನಾವು ಆಲೂಗಡ್ಡೆ ಜೊತೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಮ್ಯಾಶ್ ಮಾಡಿಕೊಂಡು ಮಾಡ್ಕೊಬೋದು. ಯಾವುದೇ ಥರದ ತರಕಾರಿ ಆದರೂ ಪರವಾಗಿಲ್ಲ, ನಿಮ್ಗೆ ಇಷ್ಟವಾದ ತರಕಾರಿನ ಅದರಲ್ಲಿ ಸಣ್ಣದಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಬೇಕು ಆಲೂಗಡ್ಡೆ ಜೊತೆಗೆ.
ಎಲ್ಲ ಪದಾರ್ಥ ಇದೆ. ಆದರೆ ಬೇಕಾದರೆ ನಿಮಗೆ ತರಕಾರಿ ಜೊತೆಗೂ ಹಾಕೊಬೋದು. ಎಲೆಕೋಸು ಸಣ್ಣದಾಗಿ ಕಟ್ ಮಾಡ್ಕೊಬೋದು. ಗೋಬಿನ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕೊಬೋದು ಬೇಯಿಸ್ಕೊಂಡು. ನಿಮಗೆ ಯಾವುದು ಇಷ್ಟನೋ ಆ ತರಕಾರಿನ ಹಾಕೊಬೋದು. ಬಟಾಣಿ ಕಾಳನ್ನ ಗ್ರೈಂಡ್ ಮಾಡಿಬಿಟ್ಟು ಹಾಕೊಬೋದು. ನಿಮಗೆ ಯಾವುದು ಇಷ್ಟ ತರಕಾರಿ ಅದ್ರ ಜೊತೆಗೆ ಮ್ಯಾಶ್ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಕಟ್ಲೆಟ್ ಮಾಡ್ಕೊಬೋದು. ನಿಮಗೆ ಬೇಕಾದರೆ ಶಾಲು ಫ್ರೈ ಮಾಡ್ಕೊಬೋದು, ಇಲ್ಲಾಂದರೆ ಈ ರೀತಿ ಎಣ್ಣೆಯಲ್ಲೇ ಕರ್ಕೊಬೋದು. ನೋಡಿ ಇವಾಗ ಒಂದೊಂದೇ ರೆಡಿಯಾಗಿದೆ. ಈ ರೀತಿ ನಾವು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಒಂದೊಂದೇ ಕಟ್ಲೆಟ್ನ ಈ ರೀತಿ ಬಿಡ್ತಾ ಬರೋದು ಅಷ್ಟೇ, ಇನ್ನೇನೂ ಇಲ್ಲ. ಇದನ್ನು ಸ್ವಲ್ಪ ಶಾಲು ಫ್ರೈ ಆಗೋವರೆಗೂ ಬೇಯಿಸ್ಕೊಳೋದು. ತದನಂತರ ಸಾಸ್ ಜೊತೆನೋ ಇಲ್ಲ ಪುದೀನ ಚಟ್ನಿ ಜೊತೆನೋ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ ಅಷ್ಟೇ. ಇದು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೊಡ್ಬೋದು ಸಂಜೆ ಹೊತ್ತು. ಇದು ತಿನ್ನೋದಕ್ಕಂತೂ ಭಾಳ ಟೇಸ್ಟಿಯಾಗಿರ್ತದೆ. ಆಲೂಗಡ್ಡೆದಂದರೆ ಯಾರು ಬೇಡ ಅಂತಾರೆ ಮಕ್ಕಳು. ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟೇ. ನೋಡಿ ಈ ರೀತಿ ಒಂದೊಂದೇ ನಿಧಾನಕ್ಕೆ ನಾವು ಮಾಡಿಕೊಂಡು ಎಣ್ಣೆಯಲ್ಲಿ ಸೇರಿಸ್ಕೊತಾ ಇದ್ದೀವಿ. ನೋಡಿ ಈ ರೀತಿ ಮಾಡುವಾಗ ಲವ್ವಿಂದ ಕುಕ್ ಮಾಡಿ, ತುಂಬ ಟೇಸ್ಟಿಯಾಗುತ್ತದೆ ತಿನ್ನೋದಕ್ಕಂತೂ. ಪ್ರೀತಿಯಿಂದ ಅಡುಗೆ ಮಾಡಿ, ಯಾವಾಗ ಗೊತ್ತಾಗುತ್ತೆ ತುಂಬ ಟೇಸ್ಟಿಯಾಗಿ ಇರ್ತದೆ ಆ ಅಡುಗೆ. ನೋಡಿ ಇವಾಗ ಒಂದು 5 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಿಧಾನಕ್ಕೆ ಈ ರೀತಿ ಮಾಡ್ಕೊಳ್ಳಿ. ಈಗ ಒಂದೊಂದೇ ಎಣ್ಣೆಯಲ್ಲಿ ರೆಡಿ ಆಗ್ತಾ ಬರ್ತದೆ. ನೋಡಿ ಇವಾಗ ಸ್ವಲ್ಪ ಕಲರು ಚೇಂಜ್ ಆಗಿದೆ. ಈಗ ತೆಗಿಯೋಣ ಇದನ್ನು. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಬೇಯಬೇಕು. ಎರಡೂ ಬದಿಗೂ ಸ್ವಲ್ಪ ಬೇಯಿಸ್ಕೊಬೇಕು. ಅದಕ್ಕೆ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆವಾಗ ಕ್ಲೀನಾಗಿ ರೆಡಿಯಾಗೋಗುತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಬಿಸಿ ಬಿಸಿ ಇದ್ದಾಗ ಇದು ಸಾಸ್ ಜೊತೆ ತಿನ್ನೋದಕ್ಕಂತೂ ಆಹಾ ತುಂಬ ಚೆನ್ನಾಗಿರ್ತದೆ ಇದು ತಿನ್ನೋದಕ್ಕೆ. ನೋಡಿ ಈ ರೀತಿಯಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀವಿ. ಈಗ ರೆಡಿ ಆಗ್ತಾಯಿದೆ ನೋಡಿ, ಆಲ್ಮೋಸ್ಟು ರೆಡಿ ಆಗೋಗಿದೆ. ಅದು ಸೈಡಲ್ಲೆಲ್ಲ ರೆಡಿ ಆಗೋಗಿದೆ. ಈಗ ಎರಡೂ ಸೈಡಲ್ಲೂ ಬೇಯಿಸ್ಕೊಬೇಕು ನಾವು ತಿರುಗಿಸ್ಕೊಟ್ಟು. ನೋಡಿ ಇವಾಗ ರೆಡಿಯಾಗಿದೆ. ಇದಕ್ಕೆ ಪುದೀನ ಚಟ್ನಿ ಇದ್ರೂ ತುಂಬ ಟೇಸ್ಟಿಯಾಗಿ ತಿನ್ಬೋದು. ಇಲ್ಲಾಂದರೆ ಸಾಸ್ ಜೊತೆಗೆ, ಟೊಮೊಟೊ ಸಾಸ್ ಜೊತೆಗೆ ತಿನ್ಬೋದು ಇದನ್ನು. ನೋಡಿ ಇನ್ನೊಂದು ಸ್ವಲ್ಪ ಈ ಥರ ತಿರುಗಿಸ್ಕೊಡಿ. ನೋಡಿ ಇವಾಗ ಇದು ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ನೋಡಿ ಇವಾಗ ತುಂಬ ಬಿಸಿ ಬಿಸಿಯಾಗಿದೆ. ನೋಡಿ ಈ ರೀತಿ ಸೋಸ್ಕೊಂಡು ತಗೊಳ್ಳಿ. ನೋಡಿ ಬಿಸಿ ಬಿಸಿಯಾದ ಆಲೂಗಡ್ಡೆ ಕಟ್ಲೆಟು ರೆಡಿಯಾಗಿದೆ. ನೋಡಿ ಇದು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು, ತುಂಬ ಟೇಸ್ಟಿಯಾಗಿರ್ತದೆ. ಇದಕ್ಕೆ ಸಾಸು ಚಟ್ನಿ ಯಾವುದಾದ್ರೂ ಇದ್ದರೂ ಪರವಾಗಿಲ್ಲ. ನೋಡಿ ಇವಾಗ ಬಿಸಿ ಬಿಸಿಯಾದ ಆಲೂಗಡ್ಡೆ ಕಟ್ಲೆಟ್ ಸವಿಯಲು ಸಿದ್ಧವಾಗಿದೆ.
ತುಂಬ ಟೇಸ್ಟಿಯಾಗಿತ್ತು ಇದು. ಬಿಸಿ ಬಿಸಿಯಾದ ಆಲೂಗಡ್ಡೆ ಕಟ್ಲೆಟು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.